ನನಗೆ ಇವೆಲ್ಲ ಷಡ್ಯಂತ್ರ ನಡಿ ಏನಿದೆ ಈಗ ಶುರು ಮಾಡೋಣ. ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲ ನೀವು ಎದುರಿಸೋದು ಏನು ತಲೆ ಕೆಡಿಸ್ಕೋಬೇಕಲ್ಲ. ಬೆಂಗಳೂರಿಗೆ ಹೋಗ್ತೀರಾ ಸರ್ ತನಿಖೆ? ನಾನೇನು ಮಾಡಿಲ್ಲ. ಯಾವುದೇ ತನಿಖೆ ಸಿಗ್ತಾ ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀರಾ? ಎದುರಿಸ್ತೀನಿ. ಆರೋಪ ಬಂದಾಳ ಸುಳ್ಳ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೇಹಾ ಅವರ ಮನೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ವೀರಪ್ಪ ಮೊಯ್ಲಿ ಅವರು ಆಗಮಿಸಿ ನೇಹಾ ತಂದೆ ನಿರಂಜನ್ ಹಿರೇಮಠ ಅವರನ್ನು ಭೇಟಿ ಮಾಡಿ ಕೆಲ ಕಾಲ ಅವರ ಜೊತೆ ಮಾತುಕತೆ ನಡೆಸಿ ಈಗಷ್ಟೇ ತೆರಳಿದ್ದಾರೆ. ಈಗ ನಮ್ಮೊಂದಿಗೆ ನಿರಂಜನ್ ಹಿರೇಮಠ ಅವರಿದ್ದಾರೆ. ನಿರಂಜನ್ ಅವರೇ, ವೀರಪ್ಪ ಮೊಯ್ಲಿ ಅವರು ಆಗಮಿಸಿದ್ರು, ಏನು ಮಾತಾಡಿದ್ರಿ? ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಹಿರಿಯ ಕೇಂದ್ರ ಸಚಿವರು ಕೂಡ, ಮಾಜಿ ಕೇಂದ್ರ ಸಚಿವರು ಮತ್ತು AICCನಲ್ಲಿ ಕೂಡ ಅವ್ರದ್ದೇ ಆದ ಒಂದು ಹಿಡಿತದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರು. ಇವತ್ತೇ ಭಾಳಷ್ಟು ಇಂಥ ಪ್ರಕರಣದಲ್ಲಿ ಕೂಡ ಅವರು ಸರ್ಕಾರ ನಡೆಸಿದಾಗೆ ಮತ್ತು ಕೇಂದ್ರ ಸಚಿವರು ಕೂಡ ಅನೇಕ ಕಡೆ ಘಟನೆ ಆಗಿದ್ದು. ಹೀಗಾಗಿ ನನಗೂ ಕೂಡ ಮನೆಗೆ ಮಾನವೀಯತೆಯಿಂದ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಬರೋರು ಎಲ್ಲರೂ ಇಲ್ಲೇ, ಯಾರು ಕರೆಸಿ ಆಮಂತ್ರಣ ಕೊಡೋದಲ್ಲ, ಆ ರೀತಿ ಅವರು ಕೂಡ ಭಾಳ ಕಾಳಜಿಯಿಂದ ಇದು ನಮ್ಮ ಕುಟುಂಬದ ವಿಷಯ, ಅವ್ರ ಜೊತೆಗೆ ನಿಲ್ಲಬೇಕು ಅಂಥೇಳಿ ಬಂದು ನನಗೆ ಸ್ವಂತಾನ ಹೇಳಿ ಧೈರ್ಯ ತುಂಬಿ ಏನು ಹೇಳಿದ್ರು? ಈ ಕೇಸಿನ ಬಗ್ಗೆ ನಾನು ಸಂಪೂರ್ಣವಾಗಿ ನಾನೇ ಪರ್ಸ್ನಲಾಗಿ ಅದನ್ನು ಏನು ನಡೀತಾ ಇದೆ ರಿಪೋರ್ಟ್ ತೊಗೊಂಡು ಕನ್ಸಲ್ಟ್ ಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನಾನು ಮಾತಾಡ್ತೀನಿ. ಪೊಲೀಸ್ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ. ನ್ಯಾಯ ಸಿಗ್ಬೇಕು ಸರ್, ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದಾಗ ನಾನು ಸಂಪೂರ್ಣವಾಗಿ ನನ್ನ ಲೆವೆಲ್ನಲ್ಲೇ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. CID ತನಿಖೆ ವಿಚಾರವಾಗಿ ನಿಮಗೆ ವಿಶ್ವಾಸ ಈಗಲೂ ಬರ್ತಾ ಇದೆಯಾ? ಎಲ್ಲೋ ನನಗೆ ಈಗ ಅವರು ಡಿಲೇ ಮಾಡೋದು ನೋಡಿದರೆ ನನಗೆ ಈಗೂ ಕೂಡ ಸಂಶಯ ಇದೆ. ರಾಜ್ಯ ಸರ್ಕಾರಕ್ಕೆ ವರದಿ ಕೊಡಲಿ, ಅವ್ರು ಏನು ವರದಿ ಕೊಡ್ತಾರೆ ಅದ್ರ ನಂತರ ನಾವು ಪ್ರೆಸ್ ಮೀಟ್ ಕರೆದು ಸಂಪೂರ್ಣವಾದ ವಿಫಲತೆ ಏನೈತಿ, ಅದು ತನಿಖೆ ನಿಷ್ಪಕ್ಷವಾಗಿ ಆಗೈತೋ ಇಲ್ಲೋ ಅನ್ನೋದು ನಾನು ಬೇರೆಂಗಾಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತ ನಾನು ಇಚ್ಛಪಡ್ತೇನೆ. ಈಗ CID ಅಧಿಕಾರಿ ಕೂಡ ನಿಮ್ಮ ಮನೇಲಿದ್ದಾರೆ, ಅವರು ಏನು ಮಾಡ್ತಿದ್ದಾರೆ? ನಿಮ್ಮೊಂದಿಗೆ ಏನಾದರೂ ಮಾಹಿತಿನ ಕಲೆ ಹಾಕ್ತಿದ್ದಾರೆ? ಏನು ಪ್ರಶ್ನೆ ಮಾಡ್ತಿದ್ದಾರೆ? ಅವ್ರಿಗೆ ಏನು ಬೇಕು ಮಾಹಿತಿ ನಾನು ಕೊಡ್ತಾಯಿದ್ದೀನಿ, ಮತ್ತು ನಮ್ಮ ಮನೆಯವರು ಕೂಡ ಕೊಡ್ತಾಯಿದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಅವ ಆ್ಯಂಗಲ್ದಾಗ ಕೇಳಿ ಅಂತ ಹೇಳಿದ್ದೀವಿ, ಕೊಡ್ತಾಯಿದ್ದೀವಿ. ಅವ್ರೀಗ ವರದಿ ಕೊಟ್ಟ ನಂತರ ಅದನ್ನು ಅವರು ಯಾವ ಆ್ಯಂಗಲ್ದಾಗ ಕೆಲಸ ಮಾಡ್ತಾರೆ ಅನ್ನೋದು ಸತ್ಯತೆಯನ್ನು ಹೊರಗೆ ಬರ್ತಾರೆ. ಏನೆಲ್ಲ ಪ್ರಶ್ನೆ ಮಾಡ್ತಾರೆ ನಿಮಗೆ ಈ ಸಂದರ್ಭದಲ್ಲಿ? ಈಗ ತನಿಖೆ ಹಂತದಲ್ಲಿದೆ. ಈಗ ಸದ್ಯ ನಾನು ಅದು ಬಹಿರಂಗಪಡಿಸಿದರೆ ಸರಿ ಆಗಲ್ಲ ಅಂತ ಒಂದು ವಿನಂತಿಯನ್ನು ಮಾಡ್ತೀನಿ. ಅವರು ನನ್ನ ಕಡೆ ತನಿಖೆ ಮಾಡಿಕೊಂಡು ಅಲ್ಲಿ ಕೂಡ ತನಿಖೆ ಮಾಡಿಕೊಂಡು ವರದಿ ಸಲ್ಲಿಸಿದ ನಂತರ ಅದರ ಬಗ್ಗೆ ನಾನು ಸಂಪೂರ್ಣ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾವತ್ತು ವರದಿ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ CID ಅವರು? ಈಗ ತಾನೇ ಬಂದಿದ್ದಾರೆ ನಮ್ಮ ಹತ್ರ, ಎಲ್ಲ ತನಿಖೆ ಮಾಡ್ತಾಯಿದ್ದಾರೆ. ಅದೊಂದು ತನಿಖೆ ಹಂತದಲ್ಲಿ ಇರುವಾಗ ಸ್ವಲ್ಪ ಇನ್ನೂ ಅಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಕೆಲವೊಂದು ಅವ್ರಿಗೇನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಥವಾ ಏನೇನು ಅವ್ರಿಗೆ ಪ್ರೂಫ್ ಬೇಕು ಅದನ್ನು ತೊಗೋತಾ ಇದ್ದಾರೆ. ಇದಾಗಿತ್ತು ನಿರಂಜನ್ ಹಿರೇಮಠ ಅವರ ಮಾತು. CID ಅಧಿಕಾರಿ ತಂಡ ಈಗ ಆಗಮಿಸಿ ಅವರಿಂದ ಅಂತಿಮವಾದಂಥ ಹೇಳಿಕೆಯನ್ನು ಪಡೆದುಕೊಳ್ತಿದ್ದಾರೆ. ಆ ಬಳಿಕ ಅವರು ಒಂದು ಅಂತಿಮವಾದಂಥ ವರದಿಯನ್ನು ಅಥವಾ ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಬಹಳ ತಡ ಆಗ್ತಿದೆ ತನಿಖೆ ವಿಚಾರವಾಗಿ ಅನ್ನುವ ಬೇಸರವನ್ನು ಕೂಡ ನಿರಂಜನ್ ಹಿರೇಮಠ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಎಲ್ಲೋ ನನಗೆ ಈಗ ಅವರು ಡಿಲೇ ಮಾಡೋದು ನೋಡಿದರೆ ನನಗೆ ಈಗೂ ಕೂಡ ಸಂಶಯ ಇದೆ. ರಾಜ್ಯ ಸರ್ಕಾರಕ್ಕೆ ವರದಿ ಕೊಡಲಿ, ಅವ್ರು ಏನು ವರದಿ ಕೊಡ್ತಾರೆ ಅದ್ರ ನಂತರ ನಾವು ಪ್ರೆಸ್ ಮೀಟ್ ಕರೆದು ಸಂಪೂರ್ಣವಾದ ವಿಫಲತೆ ಏನೈತಿ, ಅದು ತನಿಖೆ ನಿಷ್ಪಕ್ಷವಾಗಿ ಆಗೈತೋ ಇಲ್ಲೋ ಅನ್ನೋದು ನಾನು ಬೇರೆಂಗಾಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತ ನಾನು ಇಚ್ಛಪಡ್ತೇನೆ. ಅವ್ರಿಗೆ ಏನು ಬೇಕು ಮಾಹಿತಿ ನಾನು ಕೊಡ್ತಾಯಿದ್ದೀನಿ, ಮತ್ತು ನಮ್ಮ ಮನೆಯವರು ಕೂಡ ಕೊಡ್ತಾಯಿದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಅವ ಆ್ಯಂಗಲ್ದಾಗ ಕೇಳಿ ಅಂತ ಹೇಳಿದ್ದೀವಿ, ಕೊಡ್ತಾಯಿದ್ದೀವಿ. ಅವ್ರೀಗ ವರದಿ ಕೊಟ್ಟ ನಂತರ ಅದನ್ನು ಅವರು ಯಾವ ಆ್ಯಂಗಲ್ದಾಗ ಕೆಲಸ ಮಾಡ್ತಾರೆ ಅನ್ನೋದು ಸತ್ಯತೆಯನ್ನು ಹೊರಗೆ ಬರ್ತಾರೆ. ಈಗ ತನಿಖೆ ಹಂತದಲ್ಲಿದೆ. ಈಗ ಸದ್ಯ ನಾನು ಅದು ಬಹಿರಂಗಪಡಿಸಿದರೆ ಸರಿ ಆಗಲ್ಲ ಅಂತ ಒಂದು ವಿನಂತಿಯನ್ನು ಮಾಡ್ತೀನಿ. ಅವರು ನನ್ನ ಕಡೆ ತನಿಖೆ ಮಾಡಿಕೊಂಡು ಅಲ್ಲಿ ಕೂಡ ತನಿಖೆ ಮಾಡಿಕೊಂಡು ವರದಿ ಸಲ್ಲಿಸಿದ ನಂತರ ಅದರ ಬಗ್ಗೆ ನಾನು ಸಂಪೂರ್ಣ ಹೇಳೋಕ್ಕೆ ಇಚ್ಛಪಡ್ತೀನಿ.